ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿ ನಮಃ. ಆತ್ಮಗುರುವೆ ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪಿವಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕನ್ಯಾ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 15/6/2026 ಸೋಮವಾರ, ಅಮಾವಾಸ್ಯ ತಿಥಿ, ಪ್ರಥಮ ತಿಥಿ, ಮೃಗಶಿರ ನಕ್ಷತ್ರ, ಶೂಲ ಯೋಗ, ಗಂಡ ಯೋಗಗಳ ಸಂಯೋಜನೆ ಇರೋದರಿಂದ ಈ ದಿನದ ಅಮಾವಾಸ್ಯೆಯ ಆತ್ಮ ಪರಿಶೀಲನೆಯ ಪ್ರಭಾವ, ಪ್ರಥಮ ತಿಥಿಯ ಹೊಸ ಆರಂಭದ ಸಂಕೇತ, ಮೃಗಶಿರ ನಕ್ಷತ್ರದ ಜ್ಞಾನ ಮತ್ತು ಹುಡುಕಾಟದ ಗುಣ, ಶೂಲ ಯೋಗದ ಮತ್ತು ಗಂಡ ಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಉದ್ಯೋಗ, ಹಣಕಾಸು, ಆರೋಗ್ಯ, ಕುಟುಂಬ ಮತ್ತು ಮನೋಭಾವದ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಯಾವ ಕ್ಷೇತ್ರದಲ್ಲಿ ನಮಗೆ ಲಾಭ ಉಂಟಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆ ಅತ್ಯಗತ್ಯ ಎಂಬುದನ್ನು ತಿಳಿದುಕೊಳ್ಳೋಣ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ ಇಂದು ನಿಮ್ಮ ಚಿಂತನೆ, ವಿಚಾರಶಕ್ತಿ ಮತ್ತು ಯೋಜನೆ ರೂಪಿಸುವ ಸಾಮರ್ಥ್ಯ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಇಂದು ಹೊಸ ಯೋಜನೆಗಳಿಗೆ ಯೋಚನೆಗೆ ಬರಬಹುದು. ಜ್ಯೋತಿಷ, ಶಿಕ್ಷಣ, ಬರವಣಿಗೆ, ವಿಶ್ಲೇಷಣಾ ಕ್ಷೇತ್ರಗಳಲ್ಲಿ ಉತ್ತಮ ಸ್ಪಂದನೆ ಸಿಗಬಹುದು. ನಿಂತ ಕೆಲಸಗಳಿಗೆ ಪುನಃ ವೇಗ ಸಿಗೋ ಸಾಧ್ಯತೆ ಇದೆ. ಅತಿಯಾಗಿ ಯೋಚಿಸುವಂಥದ್ದು ಗೊಂದಲ ತರಬಹುದು. ಸಣ್ಣ ವಿಷಯಕ್ಕೂ ಹೆಚ್ಚು ಚಿಂತನೆ ಉಂಟಾಗಬಹುದು. ಮುಖ್ಯವಾದಂಥ ಸೂಚನೆ ಅಂತಂದರೆ, ಹೆಚ್ಚು ಚಿಂತೆ ಇಲ್ಲ, ಅಧಿಕಾರ ಮುಖ್ಯ ಅಲ್ಲ, ಸರಿಯಾದ ನಿರ್ಧಾರ ಮುಖ್ಯ ಅನ್ನುವಂಥದ್ದನ್ನು ತಿಳ್ಕೊಂಡೆ. ಅಮಾವಾಸ್ಯೆ ಮತ್ತು ಪ್ರಥಮ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಸಮಸ್ಯೆಗಳಿಂದ ಹೊರಬರುವ ಅವಕಾಶಗಳು ಲಭ್ಯವಾಗ್ತದೆ. ಹೊಸ ಕಾರ್ಯಗಳಿಗೆ ಶುಭಾರಂಭ ಅನ್ನುವಂಥದ್ದು ಉಂಟಾಗ್ತದೆ. ಮನಸ್ಸಿನ ಶುದ್ಧೀಕರಣಕ್ಕೆ ಕಾರ್ಯವಾಗ್ತದೆ. ಇಂದು ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಅವಕಾಶ ಸಿಗ್ತದೆ. ಹೊಸ ಯೋಜನೆ ರೂಪಿಸ್ಕೊಳ್ಬೋದು. ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಬಹುದು ಅನ್ನುವಂಥದ್ದು. ಎಚ್ಚರಿಕೆ ಅಂತಂದರೆ, ಆತುರದ ಮಾತನಾಡುವಂಥದ್ದು ಬೇಡ. ದೊಡ್ಡ ಹಣಕಾಸಿನ ತೀರ್ಮಾನವನ್ನು ಇದನ್ನು ಮುಂದೂಡುವಂಥದ್ದೇ ಒಳ್ಳೆಯದು. ಮೃಗಶಿರ ನಕ್ಷತ್ರದ ಪ್ರಭಾವ ಇರೋದರಿಂದ ಜ್ಞಾನಾರ್ಜನೆ, ಹೊಸ ಅವಕಾಶಗಳ ಹುಡುಕಾಟ, ಸಂಪರ್ಕಗಳಿಂದ ಲಾಭ ಉಂಟಾಗೋ ಸಾಧ್ಯತೆ ಇದೆ. ಆದ್ದರಿಂದ ಈ ದಿನ ಶಿಕ್ಷಕರಿಗೆ ಪಾಠದ ವಿಷಯದ ಕಲ್ಪನೆ ಬರಬಹುದು. ಹೊಸ ಪಾಠದ ವಿಷಯದ ಕಲ್ಪನೆ ಬರಬಹುದು. ಆನ್ಲೈನ್ ತರಗತಿಗಳಿಗೆ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ಹೊಸ ಜನರ ಪರಿಚಯದಿಂದ ಲಾಭ ಉಂಟಾಗಬಹುದು. ಆದರೆ ಮನಸ್ಸು ಒಂದೇ ವಿಷಯದಲ್ಲಿ ನೆಲೆಗೊಳ್ಳದೇ ಇರಬಹುದು. ಮನಸ್ಸು ಚಂಚಲ ಆಗದಲ್ಲೇ ಇರೋ ಹಾಗೆ ನೋಡಿಕೊಳ್ಬೇಕು. ಶೂಲ ಯೋಗದ ಪ್ರಭಾವ ಇರೋದ್ರಿಂದ ಮಾತಿನಲ್ಲಿ ಕಲಹ ಉಂಟಾಗೋ ಸಾಧ್ಯತೆ ಇರ್ತದೆ. ಸಣ್ಣ ಅಡೆತಡೆಗಳು ಉಂಟಾಗೋ ಸಾಧ್ಯತೆಗಳಿರ್ತದೆ. ಪ್ರಯಾಣದಲ್ಲಿ ತೊಂದರೆಯಾಗೋ ಸಾಧ್ಯತೆಗಳಿರ್ತದೆ. ಜಾಗ್ರತೆ. ಮಾತಿನಲ್ಲಿ ಮೃದುತ್ವ, ದಾಖಲೆಗಳನ್ನು ಪರಿಶೀಲಿಸುವಂಥದ್ದು, ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯಿಂದ ಇರುವಂಥದ್ದು, ಇವನ್ನೆಲ್ಲ ನೀವು ಮಾಡಬೇಕಾಗ್ತದೆ. ಗಂಡ ಯೋಗದ ಪರಿಣಾಮ ಇರೋದ್ರಿಂದ ಕೆಲಸದಲ್ಲಿ ವಿಳಂಬ, ತಪ್ಪು ಅರ್ಥೈಸುವಿಕೆ, ಮಾನಸಿಕ ಒತ್ತಡ ಇಂಥದ್ದೆಲ್ಲ ಆಗ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರದಲ್ಲೇ ಇರೋ ಹಾಗೆ ನೋಡಿಕೊಳ್ಬೇಕು. ಆದರೆ ತಾಳ್ಮೆಯಿಂದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಉದ್ಯೋಗದಲ್ಲಿ ಮಿಶ್ರ ಫಲ ದೊರೆತರೂ ಪ್ರಗತಿ ಸೂಚಿಸುವಂಥ ದಿನ ಇದಾಗಿರ್ತದೆ. ಈ ದಿನ ನಿಂತ ಕೆಲಸಗಳು ಪೂರ್ಣಗೊಳ್ಳೋ ಸಾಧ್ಯತೆ ಇರ್ತದೆ. ಜವಾಬ್ದಾರಿ ಹೊಸದಾಗಿ ಬರಬಹುದು. ಮೇಲಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ ಅನ್ನುವಂಥದ್ದು ಸಿಗಬಹುದು. ಆದರೆ ಜಾಗ್ರತೆ ಇರಬೇಕಾದಂಥ ವಿಚಾರಗಳು ಯಾವುವು? ಅತಿಯಾದ ಪರಿಪೂರ್ಣತೆಯ ಚಿಂತನೆಯಿಂದ ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದ ಅನ್ನುವಂಥದ್ದು ಬೇಡ. ಉದ್ಯೋಗದ ಪ್ರಕಾರ ಫಲ ಹೇಗಿರ್ತದೆ ಅನ್ನುವಂಥದ್ದು ನೋಡಿದ್ರೆ, ನೀವು ಜ್ಯೋತಿಷಿಗಳಾಗಿದ್ದರೆ, ವಿಶ್ಲೇಷಕರಾಗಿದ್ದರೆ, ಶಿಕ್ಷಕರಾಗಿದ್ದರೆ ನಿಮಗೆ ಉತ್ತಮ ಪ್ರತಿಕ್ರಿಯೆ ಅನ್ನುವಂಥದ್ದು ಲಭ್ಯವಾಗ್ತದೆ. ಜನರ ವಿಶ್ವಾಸ ಹೆಚ್ಚಾಗ್ತದೆ. ಲೆಕ್ಕಪತ್ರ, ಕಚೇರಿ ಕೆಲಸ ಮಾಡುವಂಥವ್ರಿಗೆ ದಾಖಲೆ ಕೆಲಸದಲ್ಲಿ ಯಶಸ್ಸು ಉಂಟಾಗ್ತದೆ. ಯೋಜನೆ ರೂಪಿಸುವಲ್ಲಿ ಲಾಭ ಅನ್ನುವಂಥದ್ದು ಉಂಟಾಗ್ತದೆ. ವ್ಯವಹಾರ ಫಲ ಏನಾಗ್ತದೆ? ಬಿಸ್ನೆಸ್ ಮಾಡುವಂಥವ್ರಿಗೆ ಯೋಜನೆ ಮತ್ತು ಬುದ್ಧಿವಂತಿಕೆಯಿಂದ ಲಾಭ ಉಂಟಾಗ್ತದೆ. ಅನುಕೂಲಕರವಾದಂಥ ಕ್ಷೇತ್ರಗಳು ಯಾವುದು ಅನ್ನೋದು ನೋಡಿದ್ರೆ, ಪುಸ್ತಕ ಬರೆಯುವಂಥದ್ದು, ಲೇಖನಗಳನ್ನು ಬರೆಯುವಂಥದ್ದು, ಆನ್ಲೈನ್ ಬಿಸ್ನೆಸ್ಸನ್ನು ಮಾಡುವಂಥದ್ದು, ಶಿಕ್ಷಣ ಮತ್ತು ತರಬೇತಿ ನೀಡುವಂಥವ್ರಿಗೆ ಅನುಕೂಲತೆಗಳು ಉಂಟಾಗ್ತದೆ. ಹಳೆಯ ಗ್ರಾಹಕರಿಂದ ಬೆಂಬಲ ಅನ್ನುವಂಥದ್ದು ದೊರೀತದೆ. ಹೊಸ ಸಂಪರ್ಕಗಳು ಉಂಟಾಗ್ತದೆ. ನಿಧಾನವಾದ ಬೆಳವಣಿಗೆ ಅನ್ನುವಂಥದ್ದು ಉಂಟಾಗ್ತದೆ ನಿಮ್ಮ ಕಾರ್ಯಕ್ಷೇತ್ರ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪ್ರಮಾಣದ ಧನಲಾಭ ಉಂಟಾಗ್ತದೆ. ಅಪಾಯಕಾರಿ ಹೂಡಿಕೆ ಅನ್ನುವಂಥದ್ದು ಬೇಡ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ನೋಡೋದಾದರೆ, ಕುಟುಂಬದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಅತಿಯಾಗಿ ಟೀಕೆ ಮಾಡುವಂಥದ್ದು ಬೇಡ. ಸಣ್ಣ ವಿಷಯಕ್ಕೆ ಮನಸ್ಸು ಕೆಡಿಸಿಕೊಳ್ಳುವಂಥದ್ದು ಬೇಡ.
ಈ ಥರ ವಿಚಾರಗಳೆಲ್ಲ ಇದ್ದರೆ ಸಹಕಾರ ಅನ್ನುವಂಥದ್ದು ಖಂಡಿತ ದೊರೆಯಲ್ಲ. ಆರೋಗ್ಯದ ಬಗ್ಗೆ ನೋಡೋದಾದರೆ ಹೊಟ್ಟೆಯಲ್ಲಿ ಜೀರ್ಣಶಕ್ತಿಯಲ್ಲಿ ಸಮಸ್ಯೆ ಉಂಟಾಗ್ಬೋದು, ನರಗಳಲ್ಲಿ ದೌರ್ಬಲ್ಯ ಉಂಟಾಗ್ಬೋದು, ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗ್ಬೋದು, ಜಾಗ್ರತೆ ಇರಲಿ. ಆದ್ದರಿಂದ ಏನು ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವಂಥದ್ದು, ವಿಶ್ರಾಂತಿ ತೆಗೆದುಕೊಳ್ಳುವಂಥದ್ದು ಮಾಡಬೇಕಾಗ್ತದೆ. ಪರಿಹಾರಕ್ಕೋಸ್ಕರ ಗುರು ಮಂತ್ರವನ್ನು ಪಠನೆ ಮಾಡಬೇಕು, ಗುರು ಧ್ಯಾನವನ್ನು ಪಠನೆ ಮಾಡಬೇಕು, ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯನ್ನು ಮಾಡಬೇಕು. ಕೊನೆಗೊಂದು ಕಿವಿ ಮಾತು, ತಾಳ್ಮೆ, ಸರಿಯಾದ ಯೋಜನೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಸವಾಲುಗಳ ನಡುವೆಯೂ ಪ್ರಗತಿ ಮತ್ತು ಲಾಭ ದೊರೆಯುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.